ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಅರೆಮಲೆನಾಡು ಭಾಗವಾಗಿರುವಂತ ಕಾಫಿನಾಡಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ಈಗ ಮರ ಧರಶಾಹಿಯಾಗಿದೆ ಮಳೆಯ ಅಬ್ಬರಕ್ಕೆ. ಚಿಕ್ಕಮಗಳೂರು ತಾಲೂಕಿನ ಶಂಕರ್ ಫಾಲ್ಸ್ ಬಳಿ ನಡೆದಿರುವಂತ ಘಟನೆ ಇದು. ಮಳೆ ಮಧ್ಯೆ ಸ್ಥಳೀಯರಿಂದ ಮರ ತೆರವು ಮಾಡುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ರಸ್ತೆಯ ಎರಡೂ ಕಡೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆಯಂತೆ. ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ಮರವೊಂದು ನೆಲಕ್ಕುರುಳಿದೆ. ಹಾಗಾಗಿ ಎರಡೂ ಕಡೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಆ ಕಡೆನೂ ಹೋಗಕ್ಕಾಗದೆ ಈ ಕಡೆನೂ ಬರಕ್ಕಾಗದೆ ನಿಂತಲ್ಲೇ ನಿಂತಿದ್ದಾವೆ. ಮತ್ತೊಂದು ಕಡೆ ಮಳೆ ಮಧ್ಯೆನೇ ಸ್ಥಳೀಯರು ಮರ ತೆರವು ಮಾಡುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಎಷ್ಟಂದ್ರೂ ಕೂಡ ಅದಕ್ಕೆ ಒಂದಿಷ್ಟು ಟೈಮ್ ಅನ್ನೋದು ಹಿಡಿಯುತ್ತೆ. ಮರವನ್ನು ಕಟ್ ಮಾಡೇ ತೆಗಿಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಈಗ ಆ ಕೆಲಸವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಈ ಫಜೀತಿ ಮಾತ್ರ ತಪ್ಪಿದ್ದಲ್ಲ. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಇದು ಸರ್ವೇ ಸಾಮಾನ್ಯ.